ಅನ್ಬಿಲಿವೇಬಲ್. ಹೇ, ಏನಾಯಿತು? ಇದು 1941ನ ಕ್ಯಾಲೆಂಡರ್, ಇದು 2025 ಕ್ಯಾಲೆಂಡರ್. ಎಕ್ಸಾಕ್ಟ್ಲಿ ಸೇಮ್ ಡೇಟ್, ಸೇಮ್ ವೀಕೆಂಡ್ ಆ್ಯಂಡ್ ಸೇಮ್ ಘಟನೆಗಳು ಕೂಡ. ಸೇಮ್ ಘಟನೆಗಳು ಅಂದರೆ 1940, 20ನೇ ಸೆಂಚುರಿಯ ಅತ್ಯಂತ ದುರಂತ ಮತ್ತು ರಕ್ತಸಿಕ್ತಾದಂಥ ಇಯರ್ ಅದು. ವರ್ಲ್ಡ್ ವಾರ್ II, ಮಾಸ್ ಕಿಲ್ಲಿಂಗ್ ಆಫ್ ಸಿವಿಲಿಯನ್ಸ್, ಜನಸೈಡ್, ಏನಾಗಿಲ್ಲ ಅಂತ ಆ ವರ್ಷ. ಮತ್ತೆ 2025 ಅನ್ಸುತ್ತೆ ನೋಡು. ಕ್ಯಾಲಿಫೋರ್ನಿಯಾ ಫೈರ್, ಮಹಾಕುಂಭ ಸ್ಟ್ಯಾಂಪೆಡ್, ಪಹಲ್ಗಾಮ್ ಅಟ್ಯಾಕ್, RCB ಸ್ಟ್ಯಾಂಪೆಡ್, ಅಹಮದಾಬಾದ್ ಪ್ಲೇನ್ ಕ್ರ್ಯಾಶ್, ಇರಾನ್ ಇಸ್ರೇಲ್ ವಾರ್, ಟ್ರೈನ್ ರಿಲಿಮೆಂಟ್. ಎಕ್ಸಾಕ್ಟ್ಲಿ 2025ಕ್ಕೆ ಇನ್ನೂ 4 ತಿಂಗಳು ಬಾಕಿ ಇದೆ. ಇದ್ಯಾವುದು ಕೋಇನ್ಸಿಡೆನ್ಸ್ ಅಲ್ಲ ಮನೋಜ್, ನಾವು ಟೈಮ್ ಲೂಪಲ್ಲಿದ್ದೀವಿ. 1941 ಇಟ್ ಸೆಲ್ಫ್ ರಿಪೀಟ್ ಆಗ್ತಾ ಇದೆ, ಆದರೆ ಈ ಸಾತಿ ಅದಕ್ಕಿಂತ ಖತರ್ನಾಕ್ ಆಗಿರುತ್ತೆ. ಇದೇ ಥರ 2019ರಲ್ಲಿ ಕೋವಿಡ್ ಪ್ಯಾಂಡಮಿಕ್ ಬಂದು ಕೋಟ್ಯಾಂತರ ಜನ ಸತ್ತೋಗಿದ್ರು. ಎಕ್ಸಾಕ್ಟ್ಲಿ 1980 ಕ್ಯಾಲೆಂಡರ್ಗೆ ಸಿಮಿಲರ್ ಇದೆ. 1980ಯಲ್ಲಿ ಸ್ಪ್ಯಾನಿಷ್ ಫ್ಲೂ ಬಂದು ಕೋಟ್ಯಾಂತರ ಜನ ಸತ್ತೋಗಿದ್ರು. ಓ ಮೈ ಗಾಡ್. ಇನ್ ಕೇಸ್ ನಾವು ಈ ಲೂಪ್ನ ಪೂರ ಡಿಕೋಡ್ ಮಾಡಿದರೆ ಫ್ಯೂಚರ್ನ ನೋಡ್ಬೋದಾ? ನಾವು ಅದನ್ನು ನೋಡಲೂಬಹುದು, ಮತ್ತೆ ಸಾಧ್ಯ ಆದರೆ ಬದಲಿಸಬಹುದು.